ಇನ್ನು ಅಷ್ಟೇ ಅಲ್ಲ, ವಿಜಯಪುರದಲ್ಲೂ ಸಹಿತ ನಿಲ್ಲದ ಕಬ್ಬು ಬೆಳೆಗಾರರ ಆಕ್ರೋಶ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತಿದ್ದಾರೆ ರೈತರು. ಒಂದು ಕಡೆ ಅನ್ನದಾತರ ಕಿಚ್ಚಿಗೆ ಎಚ್ಚೆತ್ತಂತ ಸರ್ಕಾರ ಪಿಎಂಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ನಿಲ್ತಾ ಇಲ್ಲ, ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಾಳೆ ನಾವು ಯಾವುದೇ ರಸ್ತೆ ತಡೆ ಅಥವಾ ಬಂದ್ ಮಾಡಲ್ಲ. ಆದ್ರೆ ರಾಜ್ಯ ಸರ್ಕಾರ ತಮ್ಮ ನಿಲುವಿನ ಮೇಲೆ ನಮ್ಮ ಹೋರಾಟ. ಏನಾದರೂ ರಾಜ್ಯ ಸರ್ಕಾರ ಈ ಒಂದು ಹೋರಾಟಕ್ಕೆ ಸ್ಪಂದನೆ ನೀಡದಿದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಅಲ್ಲಿಯ ರೈತ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ವಿಜಯಪುರದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ರೈತರು ಸ್ಪಷ್ಟನೆಯನ್ನ ನೀಡಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಭಜನೆ ಮಾಡುವ ಮುಖೇನ ಸರ್ಕಾರದ ವಿರುದ್ಧ ತೀವ್ರವಾದ ಹೋರಾಟವನ್ನು ನಡೆಸಿದ್ದಾರೆ. ಹೀಗಾಗಿ ಅನ್ನದಾತರ ಕಿಚ್ಚಿಗೆ ಸರ್ಕಾರ ಎಚ್ಚೆತ್ತಿದ್ದು ನಾಳೆ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ರಾಜ್ಯ ಸರ್ಕಾರದ ನಿಲುವಿನ ಮೇಲೆ ನಮ್ಮ ಹೋರಾಟ ನಿಂತಿದೆ ಅಂತ ಒಂದು ಕಡೆ ರೈತರು ಹೋರಾಟವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಈಗ ಕಳೆದ 4 ದಿನಗಳಿಂದ ಏನು ವಿಜಯಪುರದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಬ್ಬಿನ ದರಕ್ಕಾಗಿ 3,500 ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕು ಅನ್ನುವಂಥ ಒಂದು ಹೋರಾಟ ಇವತ್ತು ಕೂಡ ಏನು ನಿನ್ನೆಯಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ರೈತರ ಸಂಧಾನಕ್ಕೆ ಸರ್ಕಾರ ಕಳಿಸಿತ್ತು. ಇವತ್ತು ಕೂಡ ಸಕ್ಕರೆ ಸಚಿವರು ಗುರ್ಲಾಪುರದಲ್ಲಿ ಒಂದು ರೈತರ ಜೊತೆಗೆ ಸಂಧಾನವನ್ನು ನಡೆಸುವಂಥ ಪ್ರಯತ್ನ ಮಾಡಿದರು. ಈಗ ಸದ್ಯಕ್ಕೆ ಮತ್ತೆ ಪ್ರತಿಭಟನೆ ಮುಂದುವರಿತಾ ಇದೆ. ಬನ್ನಿ ಅವ್ರನ್ನೇ ಮಾತನಾಡಿಸೋಣ. ಈಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಿದರೂ ಕೂಡ ಕಾರ್ಖಾನೆ ಮಾಲೀಕರು ನಿಮ್ಮ ಒಂದು ನಿಗದಿತ ದರವನ್ನು ಕೊಡೋದಕ್ಕೆ ಇಲ್ಲ ಅಂತ ಇದ್ದಾರೆ, ಏನು ಹೇಳ್ತಾರೆ ಸರ್? ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಭಾಳ ನಿರ್ಲಕ್ಷ್ಯ. ಯಾಕಂತಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ರೈತರು ಕೂಡಿಕೊಂಡು ಈ ನಾಡಿನ ಹಲವಾರು ಸಮಸ್ಯೆಗಳನ್ನು ನಾವು ಪ್ರಶ್ನಿಸಿ ಒಂದಿಷ್ಟು ಮನವಿಯನ್ನು ಸಲ್ಲಿಸಿದ್ದೆವು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಈ ನಾಡಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ 3 ಜಿಲ್ಲೆಯಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರದಲ್ಲಿ ಸುಮಾರು 54 ಸಕ್ಕರೆ ಕಾರ್ಖಾನೆಗಳು ಭಾಗವಹಿಸಲಾಗುತ್ತಿದ್ದು ಅಲ್ಲಿ ಸಾಕಷ್ಟು ರೈತರು ಕಬ್ಬನ್ನು ಬೆಳೀತಾ ಇದ್ದೀವಿ. ಅದಕ್ಕೆ ಅವ್ರೇನಾದರೂ ರೈತಪರ ಕಾಳಜಿ ಇತ್ತಪ್ಪ ಅಂತಂದ್ರೆ ಈಗಾಗಲೇ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಯಾವಾಗ ರೈತರು ಬೀದಿಗೆ ಬಂದು ಕಳೆದ 7-8 ದಿನಗಳಿಂದ ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಸುಮಾರು ಲಕ್ಷಾಂತರ ರೈತರು ನಾವು ಬೀದಿಗೆ ಬಂದು ಕುಂತಂಥ ಸಂದರ್ಭದಲ್ಲಿ ಈಗ ಇವ್ರಿಗೆ ಎಚ್ಚರ ಆಗೈತೆ. ಅದು ಕೂಡ ಈಗೂ ಎಚ್ಚರ ಆಗಿದ್ದಿಲ್ಲ. ನಾಳೆ 7ನೇ ತಾರೀಕು ನಾವೇನದ ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಸಕ್ಕರೆ ಸಚಿವರು ಆ ಸ್ಥಳಕ್ಕೆ ಹೋಗ್ಯಾರ. ಈಗ ರಾತ್ರಿ 7 ಗಂಟೆಗೆ ಹೋಗ್ಯಾರ. ಅಲ್ಲಿ ಹೋದರೂ ಕೂಡ ಯಾವುದೋ ಒಂದು ನಿರ್ಣಯ ತೊಗೊಳಕ್ತಾ ಇರಲಿಲ್ಲ. ನಾಳೆ ನೀವು ಎಲ್ಲರೂ ರೈತ ಮುಖಂಡರು ಒಂದು ಜಿಲ್ಲಾಕ್ಕೆ ಇಬ್ಬರು ಬರ್ರಿ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಭೆ ಮಾಡ್ಲಿಕ್ಕೆ ನಾವೇ ಅದಕ್ಕೆ ಬರ್ಬೇಕಲ್ಲಿ? ಇಷ್ಟು ದಿನ ನಿಮಗೆ ಸಾಕಾಗಿಲ್ಲ ಟೈಮ. ಆದಷ್ಟು ಬೇಗ ನೀವೇನು ಮಾಡ್ಕೋರಿ. ಒಂದು ವೇಳೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡ್ರಿ, ನಾವು ಹೆಂಗೆ ತೊಗೋಬೇಕು ನಮ್ಗೆ ಗೊತ್ತೈತಿ. ಅದಕ್ಕೇನಾದ್ರು ನಮ್ಮ ರಾಜ್ಯಾಧ್ಯಕ್ಷರ ಅಣತಿಯಂತೆ ಈಗಾಗಲೇ ನಾವು ನಾಳೆ ದಿನ ಹೋರಾಟಕ್ಕೆ ಕರೆ ಕೊಟ್ಟಿದ್ದೆವು ನ್ಯಾಷನಲ್ ಹೈವೇ ಬಂದ್ ಮಾಡೋಕ್ಕೆ. ಆದರೆ ಅವ್ರೇನದ ಮಾನ್ಯ ಶಿವಾನಂದ ಪಾಟೀಲರು 2 ದಿನ ಗಡುವು ಕೇಳಿದ್ರು. ಅದು ಆಗಂಗಿಲ್ಲ, 1 ದಿನ ನಾವು ನಾಳೆ ತನಕ ಸಂಜೆ 7 ತನಕ ಟೈಮ್ ತೊಗೊರಿ ಅಂತ ಹೇಳ್ಯಾರ. ಆ ನಿಟ್ಟಿನೊಳಗೆ ನಾವು ಕೂಡ ನಾಳೆ ದಿನ ಯಾವುದೇ ಒಂದು ಹೋರಾಟ ಮಾಡೋಂಗಿಲ್ಲ. ಯಥಾ ಪ್ರಕಾರ ನಮ್ಮ ಧರಣಿ ಮುಂದುವರಿತದೆ. ಇನ್ನೇನಾದರೂ ನಾಳೆ 7 ಗಂಟೆವರೆಗಾಗಿ ರಾಜ್ಯ ಸರ್ಕಾರದಿಂದ ಏನಾದರೂ ನಮಗೆ ಶುಭ ಸುದ್ದಿ ಬರಲಿಲ್ಲ ಅಂದ್ರೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕಾರ್ಖಾನೆ ಮಾಲೀಕರಿಂದ ಕೊಡಬೇಕು. ಅದೇ ರೀತಿಯಾಗಿ ಸರ್ಕಾರಕ್ಕೆ ಹೋಗುವಂಥ ತೆರಿಗೆಯಿಂದ 1,000 ರೂಪಾಯಿ ಕೊಡಲೇಬೇಕಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು ಆಜ್ಞೆ ಮಾಡಿದ್ದಾರೆ. ಅದರಂತೆ ಅವ್ರು ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲಪ್ಪ ಅಂತಂದ್ರೆ ನಾಡಿದ್ದು ಈ ಬಿಜಾಪುರ, ಸೋಲಾಪುರ, ಬೆಂಗಳೂರು ಏನು ಹೈವೇ ಐತೆ, ಇಲ್ಲಿ ನಾವು ಟೋಟಲಾಗಿ ಎಲ್ಲ ವಿಜಯಪುರ ಜಿಲ್ಲೆ ಎಲ್ಲ ರೈತ ಬಾಂಧವರು ಕೂಡ್ಕೊಂಡು ಏಕಕಾಲದಲ್ಲಿ ಹೋರಾಟ ಮಾಡಿ ಅದನ್ನು ಬಂದ್ ಮಾಡ್ತೀವಿ. ಅಲ್ಲಿ ಏನೇ ಅನಾಹುತಗಳಾದರೂ ಕೂಡ ರಾಜ್ಯ ಸರ್ಕಾರವೇ ನೇರ ಹೊಣೆಗಾರ ಆತಂತೆ ಸಂದರ್ಭ ಎಚ್ಚರ ಮಾಡ್ತಿದ್ದೀನಿ. ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಕಾಣಬೇಕಪ್ಪ ಅಂತಂದ್ರೆ ನಾಳೆ ಸಂಜೆ 7 ಒಳಗಾಗಿ ನಾವು ಗಡುವು ಕೊಡ್ತಾ ಇದ್ದೀವಿ. ಅಲ್ಲಿವರೆಗೂ ನೀವೇನದ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ, ಕೂಡಲೇ ಇದಕ್ಕೊಂದು ಇತ್ಯರ್ಥ ಕಾಣಿಸ್ರಿ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಈಗ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ರೈತರ ಪರವಾಗಿ ನಾವಿದ್ದೀವಿ, ಆದರೆ ಕೇಂದ್ರ ಸರ್ಕಾರ ಸರಿಯಾದ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ, ಅವರಿಂದಾಗಿ ಹಿಂದೇಟಾಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತು ಹೇಳ್ತಾರೆ. ಸರ್, ನಾನೇನಂತೀನಿ, ರಾಜ್ಯ ಸರ್ಕಾರ ಬೇರೆ ಅಲ್ಲ, ಕೇಂದ್ರ ಸರ್ಕಾರ ಬೇರೆ ಅಲ್ಲ. ಅವ್ರೆಲ್ಲರಿಗೂ ಓಟ್ ಹಾಕಿದವ್ರು ನಾವೇ ಇದೀವಿ. ನಾವು ಮೊದಲು ಮತದಾರ ಪ್ರಭುಗಳು, ನಮ್ಮ ಭವಿಷ್ಯ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದೈತಿ. ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ಅಲ್ಲ. ಇವತ್ತಿನ ದಿನ ಆಧುನಿಕ ಟೆಕ್ನಾಲಜಿಗಳು ಭಾಳ ಇದಾವೆ. ಒಂದು ಮೇಲೆ ಹಾಕಿದ್ರೆ ಅದಕ್ಕೆ ಮುಂದೆ ಡಿಸಿಷನ್ ಸಿಗ್ತದೆ. ಏನೋ ಭಾರತ ಬಿಟ್ಟು ಅದೇನು ಹೊರಗಿಲ್ಲ ಕೇಂದ್ರ ಸರ್ಕಾರ ಅಲ್ಲ ಕೆನದ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಉಡಾಪಿ ಉತ್ತರಗಳನ್ನು ಕೊಡಬಾರ್ದು. ಮಾನ್ಯ ಸಕ್ಕರೆ ಸಚಿವರು, ಮುಖ್ಯಮಂತ್ರಿಗಳು ಕೂಡಲೇ ಒಂದು ನಿರ್ಣಯಕ್ಕೆ ಬಂದು ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಿರೋ, ಯಾರ ಜೊತೆ ಮಾತಾಡ್ತಿರೋ ಮಾತಾಡ್ರಿ, ಇದಕ್ಕೊಂದು ಇತ್ಯರ್ಥ ಕಾಣಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ಹೋರಾಟಕ್ಕೆ ನೇರ ಹೊಣೆಗಾರ ಆಗ್ತೀರಿ. ಯಾಕಂದ್ರೆ ರೈತರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೀವಿ ಮತ್ತು ಸಂಘಟಿತರಾಗ್ತಾ ಇದ್ದೀವಿ. ನೀವು ಎಷ್ಟೇ ಒಡೆದಾಳೋ ನೀತಿ ಮಾಡಿದ್ರು ಕೂಡ ನಾವು ಯಾರೂ ಕೂಡ ಇನ್ನು ಮುಂದೆ ಒಡೆದಾಡೋಲ್ಲ. ಎಲ್ಲ ಜಾತಿ ಮತ ಪಕ್ಷ ಹೊರತು
ರೈತರು ಏಕಾಗಿ ಒಂದೊಂದಾಗಿ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೆಸರು ಹೇಳ್ತೇನೆ ಸರ್. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಸಂಧಾನ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಮತ್ತೆ ನಾಳಿನ ಸಾಯಂಕಾಲದವರೆಗೆ ಗಡುವನ್ನು ಕೇಳಿರುವಂಥದ್ದು. ಹೀಗಾಗಿ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.